Om Agni, we offer these sacred oblations. ಬ್ರಹ್ಮದೇವರು ಅವರಿಗೆ ಯೋಗ್ಯ ವರನಿಗಾಗಿ ಯೋಚಿಸಿದರು. ಆ ಸಮಯದಲ್ಲಿ ವಿಘ್ನ ವಿನಾಶಕ ಶ್ರೀ ಗಣೇಶರು ಪ್ರತ್ಯಕ್ಷರಾದರು. ಗಣೇಶರ ಜ್ಞಾನ ಮತ್ತು ಶಕ್ತಿಯನ್ನು ನೋಡಿ ದೇವತೆಗಳು ಸಂತೋಷಪಟ್ಟರು. ಗಣೇಶರ ಜ್ಞಾನ ಮತ್ತು ಶಕ್ತಿಯನ್ನು ನೋಡಿ ದೇವತೆಗಳು ಸಂತೋಷಪಟ್ಟರು. ಬ್ರಹ್ಮನು ಸಿದ್ಧಿ ಮತ್ತು ಬುದ್ಧಿಯನ್ನ ಗಣೇಶರಿಗೆ ವರವಾಗಿ ನೀಡಿದರು. ಸಿದ್ಧಿ ಎಂದರೆ ಯಶಸ್ಸು, ಬುದ್ಧಿ ಎಂದರೆ ಜ್ಞಾನ. ಯಶಸ್ಸು ಮತ್ತು ಜ್ಞಾನ ಒಟ್ಟಾಗಿ ಬಂದಾಗ ಜೀವನ ಪೂರ್ಣವಾಗುತ್ತದೆ. ಗಣೇಶರು ಸಿದ್ಧಿ ಮತ್ತು ಬುದ್ಧಿಯನ್ನ ವಿವಾಹ ಮಾಡಿಕೊಂಡ್ರು. ದೇವಲೋಕದಲ್ಲಿ ಮಂಗಳವಾದ್ಯಗಳು ಮೊಳಗಿದವು. ಈ ದಂಪತಿಗೆ ಶುಭ ಮತ್ತು ಲಾಭ ಎಂಬ ಪುತ್ರರು ಜನಿಸಿದರು. ಶುಭ ಎಂದರೆ ಶುಭ ಕಾರ್ಯ, ಲಾಭ ಎಂದರೆ ಲಾಭ ಮತ್ತು ಸಮೃದ್ಧಿ. ಗಣೇಶರನ್ನು ಪೂಜಿಸಿದರೆ ಸಿದ್ಧಿ ಲಭಿಸುತ್ತದೆ. ಬುದ್ಧಿ ಜೀವನಕ್ಕೆ ದಾರಿ ತೋರಿಸುತ್ತದೆ. ಆದ್ರಿಂದಲೇ ಗಣೇಶರನ್ನ ಮೊದಲು ಪೂಜಿಸ್ತಾರೆ. ಯಾವ ಕಾರ್ಯವಿದ್ದರೂ ಗಣೇಶನ ಹೆಸರು ಮೊದಲು. ಅವರ ಆಶೀರ್ವಾದದಿಂದ ವಿಘ್ನಗಳು ದೂರವಾಗುತ್ತವೆ. ಸಿದ್ಧಿ ಮತ್ತು ಬುದ್ಧಿ ಸದಾ ಗಣೇಶರೊಂದಿಗೆ ಇರುತ್ತಾರೆ. ಅವರು ಯಶಸ್ಸು ಮತ್ತು ಜ್ಞಾನವನ್ನು ನೀಡುತ್ತಾರೆ. ಭಕ್ತಿಯಿಂದ ಪ್ರಾರ್ಥಿಸಿದರೆ ಎಲ್ಲವೂ ಸಾಧ್ಯ. ಶ್ರೀ ಸಿದ್ಧಿ ಬುದ್ಧಿ ಸಮೇತ ಗಣೇಶಾಯ ನಮಃ.